ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ವಿ ಪ್ರತು ಸ್ಟೋರಿ ಪಾಯಿಂಟ್. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮನೆಗೆ ಬಂದ ಭಾರ್ಗವ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗಳ ನಿರ್ಧಾರ ಅವರಿಗೆ ಬಹಳ ಖುಷಿ ತರಿಸಿತ್ತು. ಶಾರದಕ್ಕ, ಏನಾದರೂ ಸಿಹಿ ಮಾಡಿ, ಖುಷಿಯಲ್ಲಿ ಹೇಳಿದವರ ಕಂಡು. ಆದರೆ ನೀವು ತಿನ್ನೋ ಹಾಗಿಲ್ಲ ಪಪ್ಪ, ಎಚ್ಚರಿಸಿದಳು ಮಗಳು. ಯಾಕಪ್ಪ ಇಷ್ಟು ಖುಷಿಯಾಗಿದ್ದಿ? ದಿನಾಂಕ ಎಲ್ಲ ಚೆನ್ನಾಗಿದೆಯಾ? ನಮ್ಮ ಪ್ರಣತಿ ನಮ್ಮನ್ನು ಬಿಟ್ಟು ಹೋಗಿಬಿಡ್ತಾಳೆ ಅನ್ನೋ ನೋವು ನನಗೆ, ಹನಿಗಣ್ಣಾದರೂ ಶಾರದಮ್ಮ. ಅಯ್ಯೋ ಶಾರದಕ್ಕ, ಮದುವೆ ನಡೀತಾ ಇಲ್ಲ. ಆ ಅರ್ಜುನ್ನ ತುಂಬ ಸಭ್ಯ ಹುಡುಗ ಅಂತ ಭಾವಿಸಿದ್ದೆ. ಅವನು ಕೂಡ ಅಪ್ಪನ ಹಾಗೇನೆ ಗೋಮುಖ ವ್ಯಾಘ್ರ. ನಮ್ಮ ಪ್ರಣತಿ ಅವನ ಬಣ್ಣ ಬಯಲು ಮಾಡಿ ಮುಖದ ನೀರಿಳಿಸ್ಬಿಟ್ಲು. ಹೆಮ್ಮೆ ಇತ್ತು ಮಗಳತ್ತ. ಹೌದಾ? ನೋಡೋಕಷ್ಟು ಒಳ್ಳೆಯವನಾಗಿ ಕಾಣಿಸ್ತಾ ಇದ್ದ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋಕೆ ಆಗಲ್ಲ ನೋಡು. ನಮ್ಮ ಪ್ರಣತಿ ಬಚಾವಾದ್ಲಲ್ಲ, ಅಷ್ಟು ಸಾಕು. ಮುಗ್ಧ ಹುಡುಗಿ ಕಣಪ್ಪ ಇದು, 100 ಕಾಲ ಸುಖವಾಗಿ ಬಾಳಬೇಕು. ಪ್ರಣತಿ ಕೆನ್ನೆ ಸವರಿದರು ಶಾರದಮ್ಮ. ಅಲ್ಲಿ ನಡೆದ ವಿಷಯವನ್ನೆಲ್ಲ ಚಾಚು ತಪ್ಪದೆ ಹೇಳಿದ ಭಾರ್ಗವ್. ಆದರೆ ಆ ಹುಡುಗಿ ಸುಮಾದೇ ಯೋಚನೆ ಆಗಿದೆ ನನಗೀಗ. ಪಾಪಿಗಳು, ಏನೂ ಮಾಡೋ ಕೇಸೋರಲ್ಲ. ದಯಾನಂದ್ ಬಗ್ಗೆ ಅಷ್ಟಿಷ್ಟು ತಿಳಿದಿದ್ದ ಭಾರ್ಗವ್ ಕಳವಳ ವ್ಯಕ್ತಪಡಿಸಿದರು. ಅಲ್ಲಮ್ಮ ಪ್ರತು, ಅವನ ಬಗ್ಗೆ ಇಷ್ಟೆಲ್ಲ ವಿಷಯ ನಿನಗೆ ಹೇಗೆ ತಿಳಿತು? ಅಚ್ಚರಿ ತೋರಿದರು. ನಾನು ಕೂಡ ಅವನನ್ನು ಒಳ್ಳೆಯವನೆಂದೇ ಭಾವಿಸಿದ್ದೆ ಪಪ್ಪ. ಸುಮಾಗೆ ಸ್ವಲ್ಪ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್, ಹಾಗಾಗಿ ಅವಳ ಬಗ್ಗೆ ಹೆಚ್ಚು ಯೋಚಿಸೋಕೆ ಹೋಗಿರಲಿಲ್ಲ ನಾನು. ಆದರೆ ಬೆಳಿಗ್ಗೆ ನೀವು ಬಂದು ಮಾತನಾಡಿ ಹೋದ್ಮೇಲೆ ಯಾವುದೋ ಅನ್ನೋನ್ ನಂಬರಿಂದ ಕೆಲವೊಂದು ಫೋಟೋಸ್, ಮೆಸೇಜ್ ಹಿಸ್ಟ್ರಿ, ಹಾಗೆ ಆ ಹೋಟ್ಲು ಬಗ್ಗೆ ಮಾಹಿತಿ ಎಲ್ಲ ಬಂದಿತ್ತು. ಸುಮಾ ಈಗ ಪ್ರೆಗ್ನೆಂಟ್. ಆದರೆ ಅರ್ಜುನ್ ಅಬೌಟ್ ಮಾಡಿಸೋಕೆ ಹೇಳಿದ್ದಾನೆ. ಆದರೆ ಸುಮಾ ಒಪ್ಪಿಲ್ಲ. ಮನ ಒಲೈಸೋ ಪ್ರಯತ್ನ ಮಾಡಿದ್ದಾನೆ. ಆದರೆ ಅವನೇನೇ ಹೇಳಿದ್ರೂ ಅವಳು ಒಪ್ಪಲಿಲ್ಲ. ಕೊನೆಗೆ ಈ ಪ್ರಯತ್ನ ಮಾಡಿದ್ದಾನೆ. ಟ್ಯಾಬ್ಲೆಟ್ ತಗೊಂಡು ಕೊಟ್ಟಿದ್ದಾನೆ. ತನಗೆ ತಿಳಿದಿದ್ದನ್ನು ತಂದೆಯ ಮುಂದೆ ಬಿಚ್ಚಿಟ್ಟಳು. ಸುಮಾ ಬಗ್ಗೆ ಅಯ್ಯೋ ಎನಿಸಿತು ಭಾರ್ಗವ್ಗೆ. ಮಗಳದೇ ವಯಸ್ಸಿನ ಹುಡುಗಿ. ಒಂದೆರಡು ಬಾರಿ ಮಾತನಾಡಿಸಿಯೂ ಸಹ ಇದ್ದರು. ತುಂಬ ನಾಚಿಕೆ ಸ್ವಭಾವದ ಹುಡುಗಿ. ತಂದೆ ತುಂಬ ಕಷ್ಟಪಟ್ಟು ಮಗಳನ್ನು ಓದಿಸುತ್ತಿದ್ದರು. ಅಪ್ಪನಂತೆಯೇ ಮಗನೂ ಸಹ ಅವನಿಗೆ ವಿಧೇಯಳಾದ ಬಡ ಹುಡುಗಿಯನ್ನೇ ಆಯ್ಕೆ ಮಾಡಿದ್ದಾನೆ. ಅನ್ಯಾಯವಾಗಿ ಆ ಹುಡುಗಿ ಭಾಳ ಹಾಳು ಮಾಡಿಬಿಟ್ಟ, ರಾಸ್ಕಲ್ ಅಂದುಕೊಂಡರು. ರೂಮಿಗೆ ಬಂದ ದಯಾನಂದ್ ಮಗನ ಕಪಾಳಕ್ಕೆ ಬಾರಿಸಿದ್ದರು. ಈಡಿಯಟ್, ಪ್ರಣತಿನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಯಾರದು? ಅವಳು ಸುಮಾ, ಅವಳಿಂದೆ ಬಿದ್ದಿದ್ಯಾ? ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ಕೋಪದಲ್ಲಿ ಕುದಿಯುತ್ತಿದ್ದರು. ಮೊದಲ ಬಾರಿಗೆ ಮಗನ ಮೇಲೆ ಕೈ ಮಾಡಿದ್ದರು. ಡ್ಯಾಡ್, ನಾನೇನು ಅವಳನ್ನು ಇಷ್ಟಪಟ್ಟು ಮದುವೆ ಆಗೋಕೆ ಒಪ್ಪಿದ್ದಲ್ಲ. ಎಲ್ಲ ಹೆಣ್ಗಳು ನನ್ನ ನೋಡಿದ್ರೆ ಜೀವ ಬಿಡ್ತಾರೆ, ನನಗಾಗಿ ಹಂಬಲಿಸ್ತಾರೆ. ಆದರೆ ಈ ಪ್ರಣತಿ ಅದಕ್ಕೆಲ್ಲ ತದ್ವಿರುದ್ಧವಾಗಿದ್ಲು. ನನ್ನಲ್ಲಿರೋ ಗಂಡಸ್ತನನ ಪ್ರಶ್ನೆ ಮಾಡೋ ಹಾಗೆ ನಡೆದುಕೊಳ್ತಿದ್ಲು. ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕಿತ್ತು. ನನ್ನ ಕಾಲಡಿಲಿ ಅವಳು ಕೊಳೆಯೋ ಹಾಗೆ ಮಾಡಬೇಕು ಅನ್ನೋ ಹಠದಿಂದ ಇಷ್ಟೆಲ್ಲ ಮಾಡಿದೆ. ತಂದೆಯ ಮುಂದೆ ಸತ್ಯ ಉಸುರಿದನು. ಇದನ್ನೆಲ್ಲ ನನಗೆ ಮೊದಲೇ ಹೇಳಬೇಕಿತ್ತು ತಾನೇ. ನಾನೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ಈಗ ನೋಡು, ಆ ಭಾರ್ಗವ್ ಸಂಬಂಧದ ಜೊತೆಗೆ ಪ್ರಣತಿ ಅಪೇರಿಲ್ ಕೂಡ ನಮ್ಮ ಕೈ ತಪ್ಪು ಹೋಗ್ತಾ ಇದೆ. ಕಳವಳ ವ್ಯಕ್ತಪಡಿಸಿದರು. 75% ನೀವೇ ಆ ಕಂಪ್ನಿ ಪಾರ್ಟ್ನರ್ ಅಲ್ವಾ ಡ್ಯಾಡ್? ನಿರಾತಂಕವಾಗಿ ಹೇಳಿದನು ಅರ್ಜುನ್. ಆದರೆ ಇನ್ನು ಮುಂದೆ ಇರಲ್ಲ ಅನ್ನೋ ಆತಂಕ ನನಗೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೋ ಆ ಕಂಪ್ನಿಯ 90% ಪಾರ್ಟ್ನರ್ಶಿಪ್ ತಗೊಳ್ಳೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗೆ ಆ ಕಂಪ್ನಿಯನ್ನು ಡೆವಲಪ್ ಮಾಡೋ ಬಗ್ಗೆ ಯೋಚನೆ ಇದೆ ಅಂತೆ. ಕೈ ಬಿಟ್ಟು ಹೋದ ಪ್ರಣತಿ ಅಪೇರಲ್ ಅವರಿಗೆ ತುಂಬಾ ಪ್ರಾಫಿಟ್ ಮಾಡಿಕೊಡುತ್ತಿತ್ತು. ಒಬ್ಬಳೇ ಮಗಳಾದ ಕಾರಣ ಭಾರ್ಗವ್ ವ್ಯವಹಾರವೆಲ್ಲ ಮಗಳ ಹೆಸರಿನಲ್ಲೇ. ಕೋಟಿಯ ಒಡತಿ ಪ್ರಣತಿ ಕೂಡ ಕೈ ತಪ್ಪಿ ಹೋಗಿದ್ದಳು. ಮಗನನ್ನು ಮದುವೆಯಾದರೆ ಅಷ್ಟೂ ಸಂಪತ್ತು ತಮಗೆ ಸಿಗುತ್ತದೆಂಬ ಆಸೆಯಲ್ಲಿ ಇದ್ದವರಿಗೆ ಮೊದಲ ಬಾರಿಗೆ ಲಕ್ ಕೈ ಕೊಟ್ಟಿತ್ತು. ಬಾಸ್ಟರ್ಡ್, ಯಾರಂತ ಗೊತ್ತಾಗಿಲ್ವಾ ಪಪ್ಪ? ಅವನಿಗೂ ಪ್ರಣತಿ ಕೈ ತಪ್ಪಿ ಹೋಗುವುದು ಇಷ್ಟವಿರಲಿಲ್ಲ. ಸುಮಾ ಅವನ ಬಯಕೆಯ ಹಣ್ಣು ಅಷ್ಟೇ. ಇಲ್ಲ, ಇದೆಲ್ಲ ತುಂಬ ಸೀಕ್ರೆಟ್ ಆಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಭಾರ್ಗವ್ಗೆ ಕೂಡ ಇನ್ನೂ ಈ ವಿಷಯ ತಿಳಿದಿಲ್ಲ. ಸೋತ ಮುಗ ಹೊತ್ತು ಹೇಳಿದರು. ಏನಾದರೂ ಓಪ್ಸಿದ್ಯಾ ಪಪ್ಪ? ಆಸೆಗಣ್ಣುಗಳಿಂದ ಕೇಳಿದವನ ನೋಡಿ ತಲೆಯಾಡಿಸಿಬಿಟ್ಟರು. ನಮಗಿದ್ದು ಒಂದೇ ಒಂದು ದಾರಿ ಅಂದರೆ ಪ್ರಣತಿ. ಭಾರ್ಗವ್ಗೆ ನನ್ನ ಬಗ್ಗೆ ಪೂರ್ತಿ ಅಲ್ಲದಿದ್ದರೂ ಅಲ್ಪ ಸ್ವಲ್ಪ ತಿಳಿದಿತ್ತು. ಸಿಂಧೂರ ಜೊತೆ ಮದುವೆಯಾಗೋಕ್ಕೆ ಸಾಥ್ ಕೊಟ್ಟಿದ್ದೆ.
ಅನ್ನುವ ಕಾರಣಕ್ಕೆ ಅವನು ನನ್ನನ್ನು ಗೌರವಿಸ್ತಿದ್ದ ಅಷ್ಟೆ. ಫ್ರೆಂಡ್ಶಿಪ್ ಎಲ್ಲ ಅಷ್ಟಕ್ಕಷ್ಟೆ. ಪ್ರಣತಿ ನಮ್ಮ ಕೈ ಸೇರಿಬಿಟ್ಟಿದ್ರೆ ಆ ಭಾರ್ಗವನನ್ನು ಬುಗುರಿಯಂತೆ ತಿರುಗಿಸ್ಬಿಡ್ತಿದ್ದೆ. ಆದರೆ ಎಲ್ಲ ತಲೆ ಕೆಳಗಾಗಿ ಹೋಯಿತು. ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟರು. ಯಾವುದಾದರೂ ದಾರಿ ಇದೆಯೇ ಎಂಬ ಆಲೋಚನೆಯಲ್ಲಿ ಶತಪಥ ಹಾಕುತ್ತಿದ್ದನು ಅರ್ಜುನ್. ಸುಮಾ ಮೇಲೆ ಸಾಯಿಸಿ ಬಿಡುವಷ್ಟು ಕೋಪ ಬಂದಿತ್ತು ಅವನಿಗೆ. ಪ್ರಣತಿಗೆ ತಿಳಿಯದ ಹಾಗೆ ಉಪಾಯವಾಗಿ ಅವಳಿಂದ ಸುಮಾಳನ್ನು ಬೇರ್ಪಡಿಸಿ ತನ್ನ ಕಾರ್ಯ ಸಾಧಿಸಿಕೊಂಡಿದ್ದನು. ಆದರೆ ಈಗ ಪ್ರಣತಿಗೆ ಎಲ್ಲ ತಿಳಿದು ಹೋಗಿತ್ತು. ಅನುಮಾನ ಸುಮಾ ಮೇಲೆ ಮೂಡಿತ್ತು. ಅಪ್ಪ, ನಿಮ್ಮನ್ನು ಕೇಳದೆ ಒಂದು ನಿರ್ಧಾರ ತಗೊಂಡಿದ್ದೀನಿ, ಅಪ್ಪನ ಜೊತೆ ಹೆಜ್ಜೆ ಹಾಕುತ್ತಾ ಹೇಳಿದನು ಗೌತಮ್. ತಣ್ಣನೆಯ ಗಾಳಿ ಮನಸ್ಸಿಗೆ ತುಂಬ ಹಿತವಾಗಿದೆ. ಈ ರೀತಿ ಈವ್ನಿಂಗ್ ನೇಚರ್ ಜೊತೆ ವಾಕಿಂಗ್ ಮಾಡೋದು ಸಿಂಧೂರಾಗೆ ತುಂಬ ಇಷ್ಟದ ಕೆಲಸ. ಮೋಡ ಕವಿದ ದಿನಗಳಲ್ಲಂತೂ ಕಾಡಿಸ್ಬಿಡ್ತಿದ್ಲು, ಭಾರವಾಗಿ ಹೇಳಿದರು. ಅತ್ತೆ ಅಪ್ಪನ ಜೀವನದಿಯಾಗಿದ್ದರು ಎನ್ನುವುದು ಅವನಿಗೆ ತಿಳಿದ ವಿಷಯವೇ. ಪ್ರೀತಿ ಅಮಲಿನಲ್ಲಿ ಮುಳುಗಿದವರಿಗೆ ಅಪ್ಪನ ಕಾಳಜಿಯ ಬಗ್ಗೆ ಅರಿವಿರಲೇ ಇಲ್ಲ. ತಂಗಿಯನ್ನು ಹುಡುಕಿಸದ ಜಾಗವಿರಲಿಲ್ಲ. ಕೊನೆಗೆ ಸಿಕ್ಕಿದ್ದು ಆಸ್ಪತ್ರೆಯಲ್ಲಿ ಹೆಣವಾಗಿ. 6 ವರ್ಷದ ಗೌತಮ್ಗೆ ಅತ್ತೆಯ ಸಾವು ಅಷ್ಟು ಪರಿಣಾಮ ಬೀರಿರಲಿಲ್ಲ. ಆದರೆ ದಿನಗಳು ಉರುಳಿದಂತೆ ಅತ್ತೆಯ ನೆನಪು ಕಾಡಲು ಶುರುವಾಗಿತ್ತು. ನೆನೆದವರಂತೆ, ಹಾಂ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಏನು ಬೇಕಾದರೂ ಮಾಡು, ಮಗನ ಬೆನ್ನು ತಟ್ಟಿದರು. ತುಂಬ ಥ್ಯಾಂಕ್ಸ್ ಅಪ್ಪ, ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ, ವಿಧೇಯನಾಗಿ ಹೇಳಿದಾಗ ರಾಘವ್ ಕಣ್ಣಾಲಿಗಳು ತುಂಬಿದವು. ಚಿಕ್ಕಮಗಳೂರು. ಫ್ರೆಂಡ್ ತಿಲಕ್ ಸಜೆಸ್ಟ್ ಮಾಡಿದ್ದ ಜಾಗ. ಮಧ್ಯಾಹ್ನವಷ್ಟೇ ತಲುಪಿದ್ದರು. ಪ್ರಕೃತಿಯ ಮಡಿಲಲ್ಲಿ ಪ್ರಶಾಂತವಾಗಿದ್ದ ರೆಸಾರ್ಟ್ ಒಂದನ್ನು ಆಯ್ಕೆ ಮಾಡಿಕೊಂಡಿದ್ದರು. ಬೆಸ್ಟ್ ಹೆಲ್ತ್ ಥೆರಪಿ ಒಂದೇ, ಅದು ನೇಚರ್ ಅನ್ನೋದು ತಿಲಕ್ ಕಾನ್ಸೆಪ್ಟ್. ಗೆಳೆಯ ಬೇಗ ಚೇತರಿಸಿಕೊಳ್ಳಲಿ ಎನ್ನುವುದು ಅವರ ಆಶಯ. ಗೌತಮ್, ನಿನಗೆ ಕಾಲ್ ಇದೆ ನೋಡೋ. ಅಮ್ಮ ಫೋನ್ ತಂದು ಕೊಟ್ಟಾಗ ಅಚ್ಚರಿಯಲ್ಲೇ ಇಣುಕಿ ನೋಡಿದನು. ಹಲೋ, ಯಾರೆಂದು ತಿಳಿದಿದ್ದರೂ ಮಾತನಾಡಲು ಅದೇನೋ ಸಂಕೋಚ. ಹಲೋ, ನಾನು ಭಾರ್ಗವ್ ಮಾತಾಡ್ತಾ ಇರೋದು. ಆ ಕಡೆಯಿಂದ ಧ್ವನಿ ಬಂದಾಗ ಗೌತಮ್ ಗಂಟಲು ಕಟ್ಟಿದ ಅನುಭವ. ಮಗ ಮಾತನಾಡಲು ಕಷ್ಟಪಡುತ್ತಿರುವುದನ್ನು ನೋಡಿದ ರಾಘವ್ ಕಣ್ಣಲ್ಲೇ ಯಾರೆಂದು ಪ್ರಶ್ನಿಸಿದರು. ಸ್ಪೀಕರ್ ಆನ್ ಮಾಡಿದವನು, ಗೊತ್ತಾಯಿತು ಹೇಳಿ, ಸಂಕೋಚದಿಂದ ಹೇಳಿದರೂ ಅವನ ದನಿಯಲ್ಲಿ ಯಾವುದೇ ಏರಿಳಿತವಿರಲಿಲ್ಲ. ಈಗ ಹೇಗಿದ್ದಾರೆ ನಿಮ್ಮ ತಂದೆ? ಬೇಡ ಅಂತ ಕಡಿಸ್ಕೊಂಡ ಸಂಬಂಧವನ್ನು ಮತ್ತೆ ನೀವೇ ಕೂಡಿಸಿದ್ದೀರಿ. ವಿಷಯ ತಿಳಿದು ಸುಮ್ಮನಿರೋಕ್ಕೆ ಮನಸ್ಸಾಗಲಿಲ್ಲ. ನಾನು ಎಂದಿಗೂ ಯಾವತ್ತೂ ಯಾರನ್ನೂ ದ್ವೇಷಿಸಿದವನಲ್ಲ. ಸಿಂಧೂರ ನನ್ನ ಜೀವ ಆಗಿದ್ಲು ಅಷ್ಟೆ. ಅವಳಿಗಾಗಿ ನಾನು ಕೆಲವ್ರ ದೃಷ್ಟಿಯಲ್ಲಿ ಕೆಟ್ಟವನಾದೆ. ವಿಷಾದವಿತ್ತು ಅವರ ದನಿಯಲ್ಲಿ. ಸ್ಪೀಕರ್ ಆನ್ ಮಾಡಿದ್ದರಿಂದ ರಾಘವ್ ಕಿವಿಗಳಿಗೂ ಈ ಮಾತುಗಳು ಬಿದ್ದಿದ್ದವು. ಇಡಿಯಟ್, ತಮ್ಮಲ್ಲೇ ಹೇಳಿ ಕೋಪದಲ್ಲಿ ಹಲ್ಮುಡಿ ಕಚ್ಚಿದರು. ತಂದೆಯ ಕೈ ಅದುಮಿದವನು ಕಣ್ಣಲ್ಲೇ ಸಮಾಧಾನ ಮಾಡಿದನು. ರಾಘವ್ ಅವರಿಗೆ ಅವನ ಮಾತುಗಳು ಇರಿಸು ಮುನಿಸು ಎನಿಸಲು ಅಲ್ಲಿಂದ ಹೊರಡಲು ಅಣಿಯಾದಾಗ ಗೌತಮ್ ಕೈ ಹಿಡಿದು ಅವರನ್ನು ನಿಲ್ಲಿಸಿಕೊಂಡನು. ಚೆನ್ನಾಗೇ ಇದ್ದಾರೆ, ನೀವೆಲ್ಲ ಹೇಗಿದ್ದೀರಿ? ಕ್ಯಾಶುವಲ್ ಆಗಿಯೇ ಕೇಳಿದನು. ನಾನು ಕೂಡ ಚೆನ್ನಾಗಿದ್ದೀನಿ, ಬೇಕೆಂದೇ ತಮ್ಮ ಬಗ್ಗೆ ಮಾತ್ರ ಹೇಳಿಕೊಂಡರು ಭಾರ್ಗವ್. ಮತ್ತೆ ಅಂಕಲ್? ಅವನಿಗೆ ಅರಿವಿಲ್ಲದೆ ಆ ರೀತಿ ಸಂಬೋಧಿಸಿದ್ದನು. ಭಾರ್ಗವ್ಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಅಂಕಲ್ ಅನ್ನುವ ಪದ ಅವರಿಗೆ ಯಾವುದೋ ನಿಧಿ ಸಿಕ್ಕಷ್ಟು ಖುಷಿ ಕೊಟ್ಟಿತ್ತು. ಹುಟ್ಟಿನಿಂದಲೇ ಅನಾಥನೆಂಬ ಪಟ್ಟ ಕಟ್ಟಿಕೊಂಡೇ ಬಂದಿದ್ದ ಅವರಿಗೆ ಸಿಂಧೂರ ಆ ಅನಾಥ ಪ್ರಜ್ಞೆಯನ್ನು ತುಸುಮಟ್ಟಿಗೆ ಕಡಿಮೆ ಮಾಡಿದ್ದರು. ಸಿಂಧೂರ ಕಡೆಯಿಂದಲಾದರೂ ತನಗೆ ತುಂಬು ಕುಟುಂಬ ಸಿಗುತ್ತದೆ ಎಂಬ ಆಸೆಯಿಂದ ಇದ್ದರು ಭಾರ್ಗವ್. ಆದರೆ ರಾಘವ್ ಅವರನ್ನು ಒಪ್ಪದೆ ಅವರ ಆಸೆಗೆ ನೀರೆರಚಿ ಬಿಟ್ಟಿದ್ದರು. ಇನ್ನೇನೂ ಇಲ್ಲ ಕಣಪ್ಪ, ತಂದೆಯವರು ಹುಷಾರು. ಫೋನ್ ಇಟ್ಟುಬಿಟ್ಟರು. ಗೌತಮ್ ತಾನೇನಾದರೂ ತಪ್ಪು ಮಾತಾಡಿದ್ನಾ? ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು ತಂದೆಯೆಡೆಗೆ ನೋಡಿದನು. ಅವರು ಕೋಪದಲ್ಲಿ ಬುಸುಗುಡುತ್ತಿದ್ದರಷ್ಟೆ. ಅಪ್ಪ, ನಿಮ್ಮ ಕೋಪಕ್ಕೆ ಏನಾದರೂ ಅರ್ಥ ಇದೆಯೇ? ಸೊಂಟದ ಮೇಲೆ ಕೈಯಿಟ್ಟು ತಂದೆಯತ್ತ ನೋಡುತ್ತಾ ಕೇಳಿದನು. ಹೌದು ಇದೆ. ನನ್ನ ತಂಗಿನ ನನ್ನಿಂದ ದೂರ ಮಾಡಿಬಿಟ್ಟ. ಕಂಡ್ಕೊಂಡವ್ರ ಹಿಂದೆ ಸುತ್ತೋನ್ಗೆ ನನ್ನ ತಂಗಿ ಏನಕ್ಕೆ ಬೇಕಿತ್ತು? ಬಿಂಕದಲ್ಲಿ ಹೇಳಿದಾಗ ನಕ್ಕು ಬಿಟ್ಟನು. ಪಪ್ಪ, ಅಂಕಲ್ ಯಾರ್ದೋ ಜೊತೆ ಓಡಾಡಿದ್ದನ್ನು ನೀವು ನೋಡಿದ್ರಾ? ಕೇಳಿದನು. ನೋಡೋದೇನು, ನನ್ನ ತಂಗಿ ಎಷ್ಟು ನೋವಿನಲ್ಲಿದ್ಲು ಗೊತ್ತಾ?
ಆಸ್ಪತ್ರೆಯಲ್ಲಿ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ನಾನೆಷ್ಟು ದುಃಖ ಪಟ್ಟಿದ್ದೀನಿ, ಅದರ ಅರಿವಿಲ್ಲ ನಿನಗೆ. ತಂಗಿಯನ್ನು ನೆನೆದು ತುಸು ಭಾವುಕರಾದರು. ಅತ್ತೇನೆ ನಿಮಗೆ ಅವ್ರ ನೋವಿನಲ್ಲಿ ಇದ್ದ ಬಗ್ಗೆ ಹೇಳಿದ್ರ ಪಪ್ಪ? ಪ್ರಶ್ನಾರ್ಥಕವಾಗಿ ಕೇಳಿದನು. ಅವಳು ಕೊನೆಗೂ ನನ್ನೊಟ್ಟಿಗೆ ಮಾತಾಡಲೇ ಇಲ್ಲ. ಕೊನೆ ಕ್ಷಣದಲ್ಲಿ ಕೂಡ ಅವಳಿಂದ ಕ್ಷಮೆ ಬೇಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಎಷ್ಟೆಲ್ಲ ಹೆಣ್ಗಾಡ್ದೆ ಗೊತ್ತಾ. ನನ್ನನ್ನು ನೋಡಿ 2 ಹನಿ ಕಣ್ಣೀರು ಸುರಿಸಿದ್ಲು ಅಷ್ಟೇ. ಅದೇ ಸಾಲದ ಅವಳ ನೋವಿನ ಮಟ್ಟನ ನನಗೆ ತಿಳಿಸೋಕೆ? ಆಕ್ರೋಶದಲ್ಲಿ ಹೇಳಿದರು. ಪಪ್ಪ, ನಿಮ್ಮ ಹೆಲ್ತ್ ಸರಿ ಇಲ್ಲ, ಜಾಸ್ತಿ ಎಕ್ಸೈಟ್ ಆಗಬೇಡಿ, ಎಚ್ಚರಿಸಿದನು. ಆಗ ನನ್ನ ತಂಗಿನ ನನ್ನಿಂದ ಕಿತ್ಕೊಂಡ, ಈಗ ನನ್ನ ಸೊಸೆನ ಮತ್ತೆ ನನ್ನಿಂದ ಕಸಿದುಕೊಂಡ. ಕುಸಿದು ಕುಳಿತು ಬಿಟ್ಟರು. ಗೌತಮ್ಗೆ ಆತಂಕವಾಯಿತು. ಹದಗೆಟ್ಟ ಆರೋಗ್ಯ ಮತ್ತೆ ಕೈ ಕೊಟ್ಟರೆ ಅನ್ನುವ ಭಯ. ಅಪ್ಪ ಸಾಕು, ಬನ್ನಿ ರೆಸಾರ್ಟ್ಗೆ ಹೋಗೋಣ. ನಿಧಾನಕ್ಕೆ ನಡೆಸಿಕೊಂಡು ರೆಸಾರ್ಟ್ನತ್ತ ನಡೆದನು. ತಂದೆಯ ಜೊತೆಗಿನ ಮಾತುಕತೆಯಿಂದ ಗೌತಮ್ ತಲೆಯಲ್ಲಿ 100 ಪ್ರಶ್ನೆಗಳ ಉಗಮವಾಗಿತ್ತು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.